ನಮಸ್ತೆ. ಓಂ ಶಾಂತಿ. ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳು ಕೇಳಬೇಕಾಗಿದೆ. ಈ ಬ್ರಹ್ಮಕುಮಾರಿಸ್ ಎಂದರೆ ಯಾರು? ಬ್ರಹ್ಮಕುಮಾರೀಸ್ ಅಂತಂದ್ರೆ ನಾವು ರಾಜಯೋಗದ ಧ್ಯಾನವನ್ನ ಶಿಕ್ಷಣವನ್ನ ಕೊಡ್ತೇವೆ. ಇದು ಆಧ್ಯಾತ್ಮಿಕ ಜ್ಞಾನದ ಆಧಾರದ ಮೇಲೆ ಇದೆ. ಸೊ ಬ್ರಹ್ಮಕುಮಾರೀಸ್ ಅನ್ನೋ ಹೆಸರು ಹೇಗ್ ಬಂತು ಅಂತಂದ್ರೆ, ಈ ಸಂಸ್ಥೆಯಲ್ಲಿ ಸಹೋದರಿಯರು ಆಡಳಿತ ನಡೆಸುವ ಕಾರಣ, ಸಹೋದರರು ಇದ್ದಾರೆ ಆದ್ರೆ ಹೆಡ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಸಹೋದರಿಯರು ನಡೆಸುವ ಕಾರಣ ಈ ಸಂಸ್ಥೆ ಹೆಸರಿನಲ್ಲಿ, ಅಂದ್ರೆ ಪೂರ್ಣವಾದ ಹೆಸರು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ. ಸೊ ಸಹೋದರಿಯರು ಆಡಳಿತವನ್ನ ನಡೆಸುವಂತ ಒಂದು ಆಧ್ಯಾತ್ಮಿಕ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋದು ಅಂತಂದ್ರೆ ಬ್ರಹ್ಮಕುಮಾರೀಸ್ ಆಗಿದೆ. ಮತ್ತೆ ಇಲ್ಲಿ ಬರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಸಹೋದರರಿಗೆ ಬ್ರಹ್ಮಕುಮಾರ್, ಸಹೋದರಿಯರಿಗೆ ಬ್ರಹ್ಮಕುಮಾರಿ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ನೀವು ಸನ್ಯಾಸಿನ ಎಲ್ಲ ಸಾಧುಗಳ ಹೆಂಗೆ ಈ ಬ್ರಹ್ಮಕುಮಾರಿಸಲ್ಲಿ ಬಂದ್ರಿ? ಇಂತ ಒಂದು ದೀಕ್ಷೆ ಏನೇ ಇದೆಯಾ ಇದರಲ್ಲಿ? ಇಲ್ಲಿ ಗುರು ಶಿಷ್ಯರ ದೀಕ್ಷೆ ತಗೊಳ್ಳುವಂತಹ ಸಂಪ್ರದಾಯ ಎಲ್ಲ ಇಲ್ಲ. ಇದೊಂದು ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ. ಹೇಗೆ ನಾವು ಕಾಲೇಜ್ಗೆ ಹೋಗ್ತೇವೆ, ಅಲ್ಲಿ ಶಿಕ್ಷಕರು ಇರ್ತಾರೆ, ನಾವು ಹೋಗ್ಬಿಟ್ಟು ವಿದ್ಯಾರ್ಥಿಗಳು ವಿದ್ಯೆಯನ್ನ ಓದುತ್ತೇವೆ, ಕಲಿತುಕೊಳ್ತೇವೆ, ಅದರಿಂದ ನಮ್ಮ ಜೀವನದಲ್ಲಿ ಲಾಭವನ್ನ ಪಡಿತೇವೆ. ಹಾಗೆ ಇಲ್ಲಿ ಈ ಸಂಸ್ಥೆ ನಿರಾಕಾರ ಪರಂಪಿತ ಪರಮಾತ್ಮ ಇದನ್ನ ಸ್ಥಾಪನೆ ಮಾಡಿರುವಂತದ್ದು ಪ್ರಜಾಪಿತ ಬ್ರಹ್ಮರವರ ಮಾಧ್ಯಮದ ಮೂಲಕ. ಸ್ವಯಂ ಪರಮಾತ್ಮ ಈ ಸೃಷ್ಟಿಯನ್ನ ನವನಿರ್ಮಾಣ ಮಾಡುವಂತಹ, ಸಂಸ್ಕಾರಗಳನ್ನ ಪರಿವರ್ತನೆ ಮಾಡುವಂತಹ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳ ರೂಪದಲ್ಲಿ ಆ ಜ್ಞಾನವನ್ನ ಪಡೆದು ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಸತ್ಯವಾದ ಆನಂದ, ಖುಷಿ, ಶಾಂತಿಯ ಅನುಭವವನ್ನ ಮಾಡ್ತಾ ಇದ್ದೇವೆ. ನನ್ನ ಎರಡು ಕ್ವಶನ್ಸ್ ನಿಮಗೆ. ಬ್ರಹ್ಮಕುಮಾರಿನಲ್ಲಿ ಬಂದು ಸೇರ್ಬೇಕಂದ್ರೆ ಏನು ಎಲಿಜಿಬಿಲಿಟಿ ಇರಬೇಕು? ಎರಡನೆಯದು, ಬ್ರಹ್ಮಕುಮಾರಿನಲ್ಲಿ ಈ ಆಫ್ನೇಜ್ ತರ, ಈ ವೃದ್ಧಾಶ್ರಮ ತರ ಇಲ್ಲ, ನೀವು ಬಂದು ಸೇರೋರ್ನ ಅಲ್ಲೇ ಜೀವನ ಪೂರ್ತಿ ಅಲ್ಲೇ ಇರೋ ತರನ, ಒಂಥರ ಆಶ್ರಮ ತರನ, ಹೆಂಗೆ ಇದು? ಈ ಎರಡು ಕ್ವಶನ್ಗೆ ನನಗೆ ಆನ್ಸರ್ ಬೇಕು. ಸೊ ಬ್ರಹ್ಮಕುಮಾರೀಸ್ ಅಂತಂದ್ರೆ ಇದು ವೃದ್ಧಾಶ್ರಮನೂ ಅಲ್ಲ ಅಥವಾ ಅನಾಥಾಶ್ರಮನೂ ಅಲ್ಲ. ಇದೊಂದು ಶಿಕ್ಷಣವನ್ನ, ರಾಜಯೋಗದ ಶಿಕ್ಷಣವನ್ನ, ಧ್ಯಾನವನ್ನ ಕಲಿಸಿಕೊಡುವಂತಹ ಸಂಸ್ಥೆ ಆಗಿದೆ. ಇಲ್ಲೆಲ್ಲರೂ ಕೂಡ ಗೃಹಸ್ಥದಲ್ಲೇ ಇರ್ತಾರೆ, ಅವರವರ ಮನೆಯಲ್ಲೇ ಇರ್ತಾರೆ. ಆದ್ರೆ ದಿನದಲ್ಲಿ 1 ಗಂಟೆ ಸಮಯವನ್ನ ತೆಗೆದುಕೊಂಡು ಬಂದು ಆಧ್ಯಾತ್ಮಿಕ ಜ್ಞಾನವನ್ನ ಇಲ್ಲಿ ಕೇಳಿಸ್ಕೊಳ್ತಾರೆ. ಮತ್ತೆ ಅವ್ರದ್ದು ಏನಾದ್ರೂ ಸಮಸ್ಯೆಗಳಿದ್ರೆ ಈ ಧ್ಯಾನದಂತಹ ಅಭ್ಯಾಸಗಳನ್ನ ಜೀವನದಲ್ಲಿ ಹೇಗೆ ಧಾರಣೆ ಮಾಡ್ಕೊಳ್ಳೋದು, ಮತ್ತೆ ಅವರ ಸಮಸ್ಯೆಗಳಿಂದ ಅವರು ಹೇಗೆ ಮುಕ್ತರಾಗಬೇಕು, ಆ ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಅನ್ನೋ ಶಿಕ್ಷಣವನ್ನ ಇಲ್ಲಿ ಪಡಿತಾರೆ. ಸೊ ಆದ್ರಿಂದ ಇದು ಒಂದು ರಾಜಯೋಗದ ಆಧ್ಯಾತ್ಮಿಕ ಜ್ಞಾನವನ್ನ ನೀಡುವಂತಹ ಸಂಸ್ಥೆ ಆಗಿದೆ. ಇಲ್ಲಿ ಬಂದು ಸೇರ್ಕೊಳ್ಬೇಕು ಅಂತಂದ್ರೆ ಬೇಸಿಕ್ ಆಗಿ 7 days ಕೋರ್ಸ್ ಇರುತ್ತೆ. ಅದನ್ನ ಕಲ್ತ್ರೆ ರೆಗ್ಯುಲರ್ ಆಗಿ ಅವರು ಕ್ಲಾಸ್ಗೆ ಜಾಯಿನ್ ಆಗ್ಬೋದಾಗಿದೆ. ಆದ್ರೆ ಇಲ್ಲಿ ಬಂದು ನಮ್ಮ ತರ ಶಿಕ್ಷಕಿಯ ರೂಪದಲ್ಲಿ, ನಿಮಿತ್ತದ ರೂಪದಲ್ಲಿ ಸೇವೆಯನ್ನ ಮಾಡ್ಬೇಕು ಅಂತ ಅವ್ರು ಇಷ್ಟಪಡ್ತಾರೆ ಅಂತಂದ್ರೆ, ಸೊ ಅವರಿಗೆ ಇದರಲ್ಲಿ ಜ್ಞಾನ ಏನು ಆಸಕ್ತಿ ಇರಬೇಕಾಗಿದೆ, ಮತ್ತು ಸೇವೆ ಮಾಡುವಂತಹ ಮನೋಭಾವನೆ ಇರಬೇಕಾಗಿದೆ, ಮತ್ತು ಇನ್ನೊಬ್ಬರಿಗೆ ತಿಳಿಸಿ ಹೇಳ್ಕೊಡುವಂತಹ ಲೋಕಲ್ ಲ್ಯಾಂಗ್ವೇಜಸ್ ಗಳು ನಮ್ಗೆ ಬರ್ತಾ ಇದಾವೆ ಅಂತಂದ್ರೆ, ಮೇನ್ ಭಾಷೆ ಇರೋದು ಹಿಂದಿ, ಅದನ್ನ ನಾವು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬಿಟ್ಟು ತಿಳಿಸ್ಕೊಡ್ತೇವೆ. ಜ್ಞಾನ, ಇಲ್ಲಿ ಈ ಸಂಸ್ಥೆಯಲ್ಲಿ 4 ಸಬ್ಜೆಕ್ಟ್ಗಳಿದಾವೆ: ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ. ಯಾರಿಗೆ ಈ 4 ಸಬ್ಜೆಕ್ಟ್ಗಳಲ್ಲಿ ಆಸಕ್ತಿ ಇದೆ, ಅವರ ಜೀವನವನ್ನ ಈ 4 ಸಬ್ಜೆಕ್ಟ್ಗಳಿಗಾಗಿ ಮುಡಿಪಾಗಿಡ್ತಾರೆ. ಅಂದ್ರೆ ಜ್ಞಾನ ಕೇಳೋದು, ಮತ್ತೆ ಪರಮಾತ್ಮನನ್ನ ನೆನಪು ಮಾಡಿ ಅವರಿಂದ ಶಕ್ತಿಯನ್ನ ನಮ್ಮಲ್ಲಿ ತುಂಬಿಸ್ಕೊಳ್ಳೋದು, ಮತ್ತೆ ಏನು ಜ್ಞಾನ ಕೇಳ್ತೀವಿ ಜೀವನದಲ್ಲಿ ಅದರ ಧಾರಣೆ ಮಾಡ್ಕೊಂಡ್ಬಿಟ್ಟು ಅದನ್ನ ಸೇವೆಯಲ್ಲಿ ತೊಡಗಿಸ್ಬಿಟ್ಟು ಇನ್ನೊಬ್ರಿಗೂ ಕೂಡ ಅದರ ಲಾಭವನ್ನ ನೀಡೋದು. ಯಾರಿಗೆ ಇದರಲ್ಲಿ ಆಸಕ್ತಿ ಇರುತ್ತೆ ಅವರು ನಮ್ಮ ತರ ಶಿಕ್ಷಕಿಯ ರೂಪದಲ್ಲಿ ಅಥವಾ ಸಹೋದರರು ಬಂದ್ಬಿಟ್ಟು ಸಹಯೋಗಿ ಆಗುವ ರೂಪದಲ್ಲಿ ಇಲ್ಲಿ ಸಮರ್ಪಣೆ ಆಗ್ಬಿಟ್ಟು ಸೇವೆಯನ್ನ ಮಾಡಬಹುದಾಗಿದೆ. ಓಕೆ, ನಿಮ್ಮಲ್ಲಿ ಇರೋದು ಮೇನ್ ರಾಜಯೋಗ, ಯೋಗ ಮಾತ್ರನೇ. ಓಕೆ, ಇವಾಗ ನೀವು ಟೀಚರ್ಸ್, ಇದರಲ್ಲಿ ನೀವು ಟೀಚರ್ ಆಗಿ ಬರ್ಬೇಕಂದ್ರೆ ನಿಮ್ಗೇನು ಎಲಿಜಿಬಿಲಿಟಿ ಇದೆ ಬೇಕು? ಎಲಿಜಿಬಿಲಿಟಿ, ಯೋಗ್ಯತೆ ಅಂತಂದ್ರೆ ಮೊದಲು ನನ್ಗೆ ಈ ಜ್ಞಾನದಲ್ಲಿ ಆಸಕ್ತಿ ಇದೆಯಾ, ನಾನು ಇದನ್ನ ಧಾರಣೆ ಮಾಡ್ಕೊಳ್ತಾ ಇದ್ದೀನ, ಧಾರಣೆ ಮಾಡಿದಾದ್ಮೇಲೆ ಇದರ ಅನುಭವ ಇದೆಯಾ ನನ್ಗೆ, ಇದು ಅನುಭವ ಆದ್ಮೇಲೆ ನಾನು ಇನ್ನೊಬ್ಬರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟ ಪಡ್ತೀನ ಅಂತಂದ್ರೆ ನಾವು ಬ್ರಹ್ಮಕುಮಾರೀಸಲ್ಲಿ ಬಂದ್ಬಿಟ್ಟು ಈ ತರ ಟೀಚರ್ ಆಗಿ ಇನ್ನೊಬ್ಬರ ಜೊತೆಗೆ ನಮ್ಮ ಅನುಭವವನ್ನ ಹಂಚ್ಕೊಳ್ಳುವಂತಹ ಸೇವೆಯನ್ನ ನಾವು ಮಾಡಬಹುದಾಗಿದೆ. ಹಂಗಂದ್ರೆ ನೀವು ಈ ಟೀಚರ್ ಆಗಿ ಬರುವಾಗ ನಿಮಗೆ ಅಲ್ಲೇ ಆಶ್ರಯ ಇದೆ? ಹೌದು. ನೀವು ಪರ್ಮನೆಂಟ್ ಅಲ್ಲಿ? ಹೌದು. ಓಕೆ, ಅವಾಗ ನೀವು ನಿಮ್ಮ ಪರಿವಾರ, ಹಂಗಂದ್ರೆ ನಿಮ್ ಅಪ್ಪ ಅಮ್ಮ, ನಿಮ್ ಫ್ಯಾಮಿಲಿ, ಇವ್ರ ಜೊತೆ ಸಂಬಂಧದಲ್ಲಿ ಇರ್ತೀರಾ ಇಲ್ಲ? ಅದೆಲ್ಲ ಹಂಗೆ ಕಟ್ಟಾಗಿರ್ತದ? ನಮ್ ಸಾಧುಗಳು, ಸನ್ಯಾಸಿಗಳು ಕಟ್ಟಾಗ್ತಾರಲ್ಲ, ಅದೇ ತರ ನಿಮಗೆ ಹಂಗೆ ಆ ಬೆಂದ ಎಲ್ಲ ಕಟ್ಟಾಗುತ್ತಾ?
ಅಂತ ನಮ್ಗೆ ಗೊತ್ತಾಗಬೇಕಾಯ್ತು. ಇಲ್ಲಿ ನಾವು ಬಂದು ಸೇವೆ ಮಾಡೋದ್ರಿಂದ ಯಾವುದೇ ರೀತಿಯ ನಮ್ಮ ಲೌಕಿಕ ಸಂಬಂಧಗಳು ಅಂದ್ರೆ ತಂದೆ ತಾಯಿ ಸಹೋದರ ಸಹೋದರಿ ಯಾವುದೆಲ್ಲ ಇಲ್ಲಿ ಬರೋಕ್ಕಿಂತ ಮುಂಚೆ ಸಂಬಂಧಗಳಿದ್ವು ಅದೆಲ್ಲಾನು ಕೂಡ ನಮ್ಗೆ ಹಾಗೆ ಸಂಬಂಧ ಇರುತ್ತೆ. ನಾವು ಆಶ್ರಮದಲ್ಲಿ ಬಂದು ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಂದು ನಮ್ಮ ಸೇವೆಯಲ್ಲಿ ತೊಡಗಿರ್ತೇವೆ. ಸೊ ಅವರು ಕೂಡ ಅವಾಗ ಬಂದು ಭೇಟಿಯಾಗಿ ಹೋಗ್ತಾರೆ, ಅಥವಾ ನಾವು ಕೂಡ ಅವಾಗ ಏನಾದ್ರೂ ಮಹತ್ವಪೂರ್ಣ ಘಟನೆಗಳು ಸಮಾರಂಭಗಳು ಇದಾವೆ ಅಂತಂದ್ರೆ ಹೋಗ್ಬಿಟ್ಟು ಬರ್ತೇವೆ. ಆ ರೀತಿ ಯಾವುದೇ ರೀತಿಯ ಏನು ಹಠಯೋಗದ ಸನ್ಯಾಸತ್ವದಲ್ಲಿ ಇರುವಂತಹ ಕಟ್ಟುನಿಟ್ಟಿನ ಬಹಳ ಸ್ಟ್ರಿಕ್ಟ್ ಆಗಿರುವಂತಹ ನಿಯಮಗಳು ಇಲ್ಲಿ ಇರೋದಿಲ್ಲ. ಸೊ ಸಂಬಂಧಗಳು ಇರ್ತವೆ, ಆದ್ರೆ ಅದನ್ನ ಬಹಳ ಸಕಾರಾತ್ಮಕವಾದ ರೀತಿಯಲ್ಲಿ ನಾವು ನಿಭಾಯಿಸ್ತೇವೆ. ನೀವು ಹೆಣ್ಮಗಳು, ಇವಾಗ ಈ ಫ್ಯಾಮಿಲಿ ಲೈಫ್ ಅಂತ ಇರ್ತದಲ್ಲ, ಮದುವೆ ಆಗುವುದು, ಇದ್ರಲ್ಲಿ ನೀವು ಹೇಳಿದಂಗೆ ನೀವು ಸನ್ಯಾಸಿನಿ ಅಲ್ಲ, ಸಾಧು ಅಲ್ಲ, ನಾವು ಯಾವ ಇದರಲ್ಲಿ ಬರಲ್ಲ ಕ್ಯಾಟಗಿರಿ. ನಾರ್ಮಲ್ ಸನ್ಯಾಸಿ ಸಾಧುಗಳಂದ್ರೆ ಅವ್ರಿಗೆ ಅಪ್ಪ ಅಮ್ಮ ಬಂದ ಸ್ವಂತ ಯಾವುದು ಇರಲ್ಲ. ಓಕೆ, ನೀವು ಹೇಳೋ ರೀತಿ ನೋಡಿದ್ರೆ ನೀವು ಮದುವೆಯನ್ನು ಮಾಡ್ಕೊಬಹುದು, ಜೀವನ ನಡೆಸ್ಬೋದು, ಈ ಕಾರ್ಯಕ್ರಮಗಳನ್ನು ಈ ಸೇವೆಯನ್ನು ಮಾಡಬಹುದು, ಹಂಗೆ ತಾನೆ?